ಹಲೋ ಗೈಸ್, ನಿನ್ನ ಮುಟ್ಟು ಹಂಗೆ ಚೆನ್ನಾಗಿರುತ್ತೆ. ಬಟ್ ನಂಗೆ ಖಾರ ಇಷ್ಟ. ಕರ್ಕೊಂಡೋಗಿ ಒಂದು 4 ಬಾರಿಸ್ದೆ ಗೈಸ್. ಇದು ನನ್ನನ್ನು ಇದರಲ್ಲಿ ಇನ್ವಾಲ್ವ್ ಮಾಡ್ಕೋಬೇಡ್ರಿ. ಇದನ್ನೆಲ್ಲ ತಿಂದ್ಬಿಟ್ಟು ಕಾಫಿ ಕುಡಿದ್ಬಿಟ್ರೆ ಸ್ಕೆಚ್ ಬುಕ್ ತೋರಿಸ್ತೀವಿ ಗೈಸ್. ಇದು ನನ್ನ ಸ್ಕೆಚ್ ಬುಕ್ಕು. ಯಾವ್ದು ಏನು ಹೇಳಿ, ಹಿಂಗೆ ತಿರುಗಿ ಅಂತ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಇವಾಗ ಟಿಫನ್ ರೆಡಿ ಮಾಡಬೇಕು. ಸೊ ಅಷ್ಟೊಂದೇನು ಲೇಟ್ ಆಗಿಲ್ಲ. ಇವಾಗ ಇನ್ನು 9 ಗಂಟೆ ಅಷ್ಟೇ. ಸ್ವಲ್ಪ ಬೇಗನೆ ಎದ್ದೆ ಇವತ್ತು. ಸೊ ಟಿಫನ್ನು ಏನು ಮಾಡಬೇಕು ಅಂತ ಇನ್ನೂ ಗೊತ್ತಿಲ್ಲ ಗೈಸ್. ಹೋಗಿ ಫ್ರಿಜ್ಜಲ್ಲಿ ಏನು ತರಕಾರಿ ಇದೆ ನೋಡಿ, ಅದಾದಮೇಲೆ ಭವಿಷ್ಯಂಗೆ ಏನು ಬೇಕು ಅಂತ ಕೇಳಿ ಟಿಫನ್ ರೆಡಿ ಮಾಡ್ತೀನಿ. ಅದಾದಮೇಲೆ ಬ್ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ಸದ್ಯಕ್ಕೆ ಟಿಫನ್ ಮಾಡಿ ಮುಗಿಸ್ಬಿಡ್ತೀವಿ ಗೈಸ್. ಇವಾಗ ಆಲ್ಮೋಸ್ಟು 11:30-12 ಗಂಟೆ ಆಗ್ತಾಯಿದೆ. ನಮ್ಮ ಭವಿಷ್ಯ ಎದ್ದು ಅಕ್ಕಿ ರೊಟ್ಟಿ ತಿಂದಳು. ಟಿಫನ್ ಅಕ್ಕಿ ರೊಟ್ಟಿ. ಆ್ಯಂಡ್ ಇವಾಗ ಒಂದು ಚೆನ್ನಾಗಿರೋ ಅಂಥ ಡಿಪ್ ಇನ್ಸ್ಟೆಂಟಾಗಿ ಹೆಂಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಚಕ್ಲಿ ಇದೆ, ಅದಕ್ಕೋಸ್ಕರ ಅದನ್ನು ಡಿಪ್ ಮಾಡ್ಕೊಂಡು ತಿನ್ನೋಕ್ಕೆ ಒಂದು ರೆಡಿ ಮಾಡ್ಕೊತಾ ಇದ್ದೀನಿ ಗಾಯ್ಸ್. ತಾಳು ಚಕ್ಲಿ ಮುಟ್ಬೇಡ, ಇಲ್ಲಿ ಭವಿಷ್ಯ ನಿನ್ನ ಮುಟ್ಟು. ಸರಿ ಗೈಸ್, ಇಷ್ಟು ಉಪ್ಪು ಮತ್ತು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಇದಕ್ಕೆ ಉಪ್ಪು ಖಾರ ಅಷ್ಟೇ. ಉಪ್ಪು ಚಿಲ್ಲಿ ಪೌಡರ್ ಅಂತ ಏನೋ ಉಪ್ಪು ಖಾರ ತೊಗೊಂಡಿದ್ದೀನಿ ಗೈಸ್. ಅದಕ್ಕೆ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಓಕೆನಾ? ಈಗ ಇನ್ನೂ ಹಿಂಡ್ಬೋದು ಬಿಡು. ಆಮೇಲೆ ಹಿಂಡ್ಕೋತೀನಿ ಬೇರೆದು ಯಾವುದಕ್ಕಾರ. ಸರಿ ಗಿಡ್ ನಿಜ ಚೆನ್ನಾಗಿರುತ್ತೆ ಅಮ್ಮ. ನೀನು ತಿನ್ಬೇಡ ಬೇಕಾದ್ರೆ ಹತ್ಕೊಂಡು. ಓಕೆನಾ? ಈಗ 1 ನಿಮಿಷ ತಾಳು, ತಿನ್ಬೇಡ. ಹೆಂಗಿದ್ರು ತಿನ್ನಲ್ವಲ್ಲ, ಟೇಸ್ಟ್ ನೋಡು. ಒಂದು ತಾಳು, 1 ಸ್ಪೂನ್ ಜೇನುತುಪ್ಪ. ನೀವು ಟ್ರೈ ಮಾಡಿ ಗೈಸ್, ಆಮೇಲೆ ನೋಡೋಣ. ನಾನು ಫಸ್ಟ್ ಟೈಮೇ ಟ್ರೈ ಮಾಡ್ತಿರೋದು. ಇದನ್ನು ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಹಿಂಗೆ ತಗೊಂಡೋಗಿ ಹಿಂಗೆ ಚೆಲ್ಬಿಡೋದು. ಟ್ರೈ ಮಾಡ. ಸರಿ ಮಾಡೋಣ. ಚಕ್ಲಿ ಒಂಚೂರು ಅದ್ಕೊಂಡು ತಿನ್ನು. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಷ್ಟೇ. ಏಕ್ ಮಾಡ್ಬೋದು ತುಪ್ಪಡ ಮಾತಾಡ್ಬೋದು ಅಷ್ಟೇ. ಇದ್ದಿದ್ದನ್ನ ಇದ್ದಂಗೆ ಹೇಳು ಅಷ್ಟೇ. ಚೆನ್ನಾಗಿದೆ. ಅದೇ ನಂಗೆ ಗೊತ್ತಾಗಲ್ಲ, ಯಾಕಂದ್ರೆ ಬಾಯಿ ಹುಣ್ಣಾಗ್ಬಿಟ್ಟೈತಲ್ಲ. ನಾನು ನೋಡ್ತಿದ್ದಾಳೆ, ನೋಡ್ತಿದ್ದಾಳೆ. ಇಷ್ಟ ಇದ್ರೆ ಹತ್ಕೋಬೋದಿಲ್ಲ ಅಂದರೆ ಹೆಂಗೆ ಗೊತ್ತಾ, ಅದು ಡೇಟ್ಸ್ದು ಮಾಡ್ತಾರಲ್ಲ ಹಂಗೆ ಇದೆ ಅಷ್ಟೇ. ಡೇಟ್ಸ್ದು ಮಾಡ್ತಾರಲ್ಲ ಗೈಸ್, ಹಾಗೆ ಇದೆ. ಇದು ಈಸಿ ಆಪ್ಷನು. ಡೇಟ್ಸ್ ಇಲ್ಲ ಅಂದರೆ ಜೇನುತುಪ್ಪ ಹಾಕೋಬೋದು. ಚೆನ್ನಾಗಿದೆ ಗೈಸ್. ಚೆನ್ನಾಗಿದೆಯೋ ಇಲ್ವೋ? ಇದು ನಮ್ಮ ಯಜಮಾನ್ರು ಬಂದಿದ್ದಾರೆ. ಇವಾಗ ಅವ್ರು ಟೇಸ್ಟ್ ಮಾಡ್ಬಿಟ್ಟು ಇರ್ತಾರೆ. ಆ ಚಕ್ಲಿನ ಎತ್ಕೊಂಡು ಆ ಖಾರದಲ್ಲಿ ಅದ್ದುಕೊಂಡು ತಿನ್ನಿ. ನನಗೆ ಖಾರ ಅಷ್ಟೊಂದು ಖಾರ ಆಗಲ್ಲ ಅಂತ ಹೇಳ್ಬಿಟ್ಟು ಏನಕ್ಕೆ ಅಷ್ಟೊಂದು ಹತ್ಕೋತೀರಾ? ಹಂಗೆ ಚೆನ್ನಾಗಿರುತ್ತೆ. ಬಟ್ ನಂಗೆ ಖಾರ ಇಷ್ಟ ಆಗಲ್ಲ. ಸ್ವೀಟ್ ಒಂಚೂರು ಸ್ವೀಟ್ ಇದೆ. ಅದೇ ಹೇಳಿ ಚೆನ್ನಾಗಿದೆಯೋ ಇಲ್ವೋ ಅಷ್ಟೇ ಹೇಳಿ.
ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ರೀ ಅಷ್ಟೇ. ತಿನ್ಬೋದು. ಆಬ್ವಿಯಸ್ಲಿ ತಿನ್ಬೋದು. ಅದು ಚಕ್ಲಿ ಮತ್ತೆ ಅವತ್ತು ಡೇಟ್ಸ್ದು ಮಾಡಿದ್ವಲ್ಲ ಹಂಗಿಲ್ವಾ ಒಂದು ಸ್ವಲ್ಪ ಟೇಸ್ಟು. ಓಕೆ, ನಮ್ಮ ಯಜಮಾನ್ರಿಗೆ ಅಷ್ಟೊಂದು ಇಷ್ಟ ಆಗ್ತಿಲ್ಲ ಗೈಸ್, ನಾನೇ ತಿಂತೀನಿ, ನಂಗೆ ಇಷ್ಟ ಆಯಿತು. ನೀವು ಟ್ರೈ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ತಿನ್ನಕ್ಕೆ ಹೋಗ್ಬೇಡಿ. ಹೇಳ್ರಪ್ಪ, ಏನೋ ಹೇಳ್ತಾ ಇದ್ರಲ್ಲ. ಅಂದ ತಕ್ಷಣ ತಿನ್ನು ಅಂತ ಹೇಳಿದೆ. ಹಾಂ, ಖಾರ ಸೂಪರ್ ಆಗಿದೆ. ಹೌದಾ ಸೂಪರ್ ಆಗಿದೆ ಗೈಸ್. ಕರ್ಕೊಂಡೋಗಿ ಒಂದು 4 ಬಾರಿಸ್ದೆ ಗೈಸ್. ಅಭಿಪ್ರಾಯ ಎಲ್ಲ ಚೇಂಜ್ ಮಾಡ್ಕೊಂಬಿಟ್ರು. ಹೊಡೆದೆ ಚೆನ್ನಾಗೆ ಕರ್ಕೊಂಡೋಗಿ, ಅಲ್ವಾ ಭವಿಷ್ಯ? ಇವಾಗ ತಿಂತಾ ಇದ್ದಾರೆ ಗೈಸ್. ಇವರಿಬ್ರು ಏನೋ ಡಿಸ್ಕಷನ್ ಮಾಡ್ಬೇಕಂತೆ. ಪಾಪಚ್ಚಿ ಇಬ್ರು ಪಾಪ ಅನಿಸ್ತೀರ, ನಾನೇನು ಮಾಡಿ ನಿಮ್ಮಿಬ್ರಿಗೆ ಬಿಟ್ಟಿದ್ದು, ನನ್ನನ್ನು ಇದರಲ್ಲಿ ಇನ್ವಾಲ್ವ್ ಮಾಡ್ಕೋಬೇಡ್ರಿ. ಅವ್ರವ್ರದ್ದೇನೋ ಇದೆ ಗೈಸ್ ಮಾತಾಡ್ಕೊಳ್ಳೋದು. ಗೈಸ್ ಸಾಯಂಕಾಲ ವಾಕಿಗೆ ಹೋಗ್ತಾ ಇದ್ದೀನಿ ಗೈಸ್. ನಮ್ಮ ಯಜಮಾನ್ರು ಬಂದು ಬಿಟ್ಟಿದ್ದಾರೆ, ಲೇಟಾಗಿ ಹೋಗ್ಬಿಟ್ಟಿದೆ. ಆ್ಯಂಡ್ ವಾಪಸ್ ಬಂದಾದಮೇಲೆ ನಾನು ಇವತ್ತು ಆ್ಯಕ್ಚುಲಿ ಏನು ಅಡುಗೆದು ಏನು ಅಂಥದ್ದೇನು ಸ್ಪೆಷಲ್ ಮಾಡಲಿಲ್ಲ. ಸೊ ಅದಕ್ಕೆ ಪಾರ್ಕಿಗೆ ಹೋಗ್ತಾ ಇದ್ದೀವಿ ಅದಕ್ಕೆ. ಸೊ ಅದಕ್ಕೋಸ್ಕರ ವಾಪಸ್ ಬಂದಾದಮೇಲೆ ಸ್ಕೆಚ್ ಬುಕ್ ತೋರಿಸೋಣ ನಂದು ಅಂತ ಅಂದ್ಕೊಂಡಿದ್ದೀನಿ. ಸರಿ, ಹ್ಞೂ ಬಾ, ಗೊತ್ತು ನೀವು ಟೈಮ್ ಅಂದರೆ ಟೈಮು. ಇದನ್ನ ಅಲ್ಲಿ ಇಡಬೇಕಾ? ಹಾಂ ಸರಿ. ನಮ್ಮ ಯಜಮಾನ್ರು ಟೈಮ್ ಅಂದರೆ ಟೈಮು ವಯಸ್ಸು. 7:15 ಬರ್ತೀನಿ, 30ಕ್ಕೆ ಬರ್ತೀನಿ ಅಂದರೆ 30ಕ್ಕೆ ಕರೆಕ್ಟಾಗಿ ಬರ್ತಾರೆ. ಸರಿ. ಸೊ ನಾನು ಅಂದ್ಕೊಂಡಿದ್ದೀನಿ ಇವತ್ತು ನಂದು ಸ್ಕೆಚ್ ಬುಕ್ ತೋರಿಸೋಣ ಅಂತ. ಎಷ್ಟೊಂದಿದೆ, ಪೇಂಟಿಂಗ್ ಬುಕ್ಕು ಅದು ಇದು ಎಷ್ಟೊಂದು ಥರದ್ದು. ಬಟ್ ಸ್ಕೆಚ್ ಬುಕ್ ಒಂದು ಸ್ವಲ್ಪ ತೋರಿಸೋ ಥರ ಇದೆ. ಸೊ ಸ್ಕೆಚ್ ಬುಕ್ ತೋರಿಸ್ತೀನಿ ಗೈಸ್. ನಮ್ಮ ಯಜಮಾನ್ರು ಸದ್ಯಕ್ಕೆ ಬಿಸ್ಕೆಟ್ ಹಾಕ್ತಾಯಿದ್ದಾರೆ ನಾಯಿಗೆ. ಹಾಕ್ಬಿಟ್ಟು ಬಂದಿದ ತಕ್ಷಣ ಹೊರಡ್ತೀವಿ ವಾಕಿಗೆ. ರೈಸ್ ವಾಕ್ ಆಯಿತು. ಒಂದು ಉದ್ನೋಡೆ ಮತ್ತು 2 ಇಡ್ಲಿ ತೊಗೋತಾ ಇದ್ದೀವಿ ಗಾಯ್ಸ್. ಥ್ಯಾಂಕ್ಸ್. ಇವತ್ತೇನು ಇಡ್ಲಿ ತಿನ್ಬೇಕು ಅನ್ಸ್ಬಿಟ್ಟಿದೆ ನನಗೆ. ಭವಿಷ್ಯಂಗೆ ಏನಾದ್ರು ತೊಗೊಂಡೋಗ್ಬೇಕಿಲ್ಲ, ಬೈತಾಳೆ. ಇಲ್ಲಿಂದ ಬೇಡ, ಕೇಳಿ ದೋಸೆ ತೊಗೊಂಡೋಗೋಣ. ಕೇಳು ಇದೆಡೆ ತಿನ್ಬಿಟ್ಟು ಕಾಫಿ ಕುಡಿದ್ಬಿಟ್ರೆ ಜಾಸ್ತಿ ಆಗೋಗುತ್ತೆ ಇವತ್ತು ರಾತ್ರಿ. ಫ್ರೀ ಆಗಿದ್ದೀರಮ್ಮ? ಫ್ರೀ ಆಗಿದ್ದೀರಾ? ಏನಾರ ಫುಲ್ ಬಿಸಿ ಆಗಿದ್ದೀರಾ? ಓಡಾಡ್ಕೊಂಡು कमी आता है, कन्नड़ नहीं आता है, आप थोड़ा कम है लोग. कल बिजी थे आप, आज आराम से हो थोड़ा. अब किधर से आए? ಕನ್ನಡದವ್ರು ಕಾಣಿಸ್ತಾರಲ್ವಾ? ಗೈಸ್ ಮನೆಗೆ ಹೊರಟಿದ್ದೀವಿ. ಭವಿಷ್ಯಂಗೆ ಏನೂ ತೊಗೊಳ್ಳಿಲ್ಲ ಗೈಸ್. ಅವಳೇನೋ ನನಗೇನೂ ತೊಗೊಬರ್ಬೇಡ್ರಿ ಅಂತ ಹೇಳಿಬಿಟ್ಟು, ಅವಳ ಎಕ್ಸ್ಪೆಕ್ಟೇಷನ್ನೇ ಬೇರೆ. ಅವಳು ಟ್ರಿಪ್ಪಿಗೆ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ಖರ್ಚು ಕಮ್ಮಿ ಮಾಡಿಸ್ಬಿಡೋಣ ನಮ್ಮ ಅಪ್ಪ ಅಮ್ಮಂಗೆ ಇವಾಗ. ಆಮೇಲೆ ಹೊಟ್ಟೆಗೆ ಎಳೆದು ಬಿಡೋಣ ಇರೋಬರೋ ದುಡ್ಡೆಲ್ಲ ಅಂತ ಅಂದ್ಕೊಂಡಿದ್ದಾಳೆ. ನೋಡಿ ನಮ್ಮ ಭವಿಷ್ಯ ಸ್ನಾನ ಮಾಡ್ಕೊಂಡು ನೀಟಾಗಿದ್ದಾಳಂತೆ. ಅವಳು ಅಂದ್ಕೊಂಡಿದ್ದಾಳಂತೆ ಇನ್ಮೇಲೆ ಒಳ್ಳೆ ಹುಡುಗಿ ಆಗಬೇಕು ಅಂತ, ಅಲ್ವಾ ಭವಿಷ್ಯ? ನಂದು ಸ್ಕೆಚ್ ಬುಕ್ ತೋರಿಸೋಣ, ನೀನು ಡಿಸ್ಕ್ರೈಬ್ ಮಾಡ್ತೀಯಾ? ಓಕೆ ಗೈಸ್, ನಮ್ಮ ಯಜಮಾನ್ರು ಚಾಕ್ಲೇಟ್ ಬೇರೆ ಇಟ್ಟೋಗಿದ್ರಂತೆ. ಎಲ್ಲಿಟ್ಟಿದ್ರಿ? ಇಲ್ಲಿ ಅದ್ರ ಮೇಲೆ. ಏನು ಚಾಕ್ಲೇಟ್ ಇದು? ನನಗಿಷ್ಟ. ಓಕೆ, ತಿನ್ನಮ್ಮ ತಿನ್ನು. ನಾನು ಇಲ್ಲಿ ಮಾತಾಡ್ತಾ ಇದ್ದೆ ತಾರಿ, ಅವಾಗ ಅಲ್ಲಿ ಇಟ್ಬಿಟ್ಟು ಹೋದೆ ನಾನು. ನಮ್ಗೆ ಹೇಳ್ದೆ ಹೋದ್ರೆ ನಾವು ಏನೂ ನೋಡಲ್ಲ ರೀ.
ಮಾಯ. ಗೈಸ್ ಯಾಕಂದ್ರೆ ಅಲ್ಲಿ ಮಾಡಲ್ಲ. ಮೋಸ್ಟ್ಲಿ ಇಡೋದೇನೆ ಏನೋ ಬರೀ ಏನೋ ಸ್ಕ್ರೂ ಡ್ರೈವರ್ ಅಂತೆ, ಇಲ್ಲ ಏನಾದ್ರು ಮಾತ್ರೆ ಅಂತೆ, ಕ್ರೀಮ್ ಅಂತೆ. ಮಾತ್ರೆ ಅಲ್ಲ. ಯಾವ ಮಾತ್ರೆ? ಸ್ವಲ್ಪ ತಾಳೋ. ನಮ್ಮ ಮನೆಯಲ್ಲಿ ಅಪ್ಪ ಅಲ್ಲಿ ದುಡ್ಡಿಟ್ಬಿಟ್ರೆ ಜಗಾಡುತ್ತಾ, ಯಾವ ಐಟಮ್ ಇಟ್ರು ಅಲ್ಲಾಡದೆ. ಅಲ್ಲಿರೋದೇ ಆ ಐಟಮ್ಗಳೆಲ್ಲ, ಅದಕ್ಕೆ ಅಲ್ಲಿ ಹೋಗೋದೇ ಇಲ್ಲ, ಅಲ್ಲೇ ಇಟ್ಬಿಟ್ಟವ್ರು ನಾವು. ಗೈಸ್ ನಮ್ಮ ಯಜಮಾನ್ರು ಎಷ್ಟು ದುಡ್ಡು ಇಟ್ಟಿದ್ರು ಅದು ಅಲ್ಲೇ ಇರುತ್ತೆ, ಅಲ್ಲಾಡೋದೇ ಇಲ್ಲ. ನಮ್ಮ ಯಜಮಾನ್ರು ಅವ್ರಾಗ ಅವರೇ ನನಗೆ ಎತ್ತಿಡ್ಬೇಕು ಅದನ್ನ. ತಂದ್ಕೊಡ್ತು ಆ ಹುಡುಗಿ, ಚಿಕ್ಕ ಮಗು ಅವ್ರಮ್ಮ. ಯಾರ್ರೀ? ವಾವ್ ಮಕ್ಕಳೈತೆ. ಎಲ್ಲಿ ಟೇಸ್ಟ್? ಚೆನ್ನಾಗಿದೆ. ಚಳ್ಕೊಂಡೆ ತಿನ್ಕೋಬಿಡ್ಲಾ? ಬೇಕಾ? ಇಲ್ಲ ತಿನ್ಕೋ ಭವಿಷ್ಯ, ನಾನು ಉದ್ನೋಡ ತಿನ್ಕೋಬೋದಿದ್ದೀನಲ್ಲ, ಅದಕ್ಕೆ ನೀನು ತಿನ್ನು. ನಾನು ಆ ಥರ ಇದ್ರೆ ಇವತ್ತು ತತ್ತನೇ ಇಲ್ಲ. ಗೈಸ್ ಇವಾಗ ನಾನು ಭವಿಷ್ಯ ನಂದು ಸ್ಕೆಚ್ ಬುಕ್ ತೋರಿಸ್ತೀವಿ ಗೈಸ್. ಇದು ನಾನು ಸ್ಕೆಚ್ ಬುಕ್ಕು ಯಾವ್ದ್ಯಾವುದೋ ಪೇಂಟ್ ಮಾಡಿ ಇಟ್ಟಿದ್ದೀನಿ ಬುಕ್ಕಲ್ಲಿ, ಬಟ್ ಅದೆಲ್ಲ ಅಷ್ಟೊಂದು ಚೆನ್ನಾಗಿಲ್ಲ. ಇದು ಚೆನ್ನಾಗಿದೆ, ಅದಕ್ಕೆ ಇದನ್ನು ತೋರಿಸ್ತೀನಿ. ಯಸ್ ಗೈಸ್, ಈ ಹುಡುಗಿ ನಿಜವಾಗ್ಲೂ ಇದ್ದಾಳೆ ಗೈಸ್. ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ಬಿಟ್ಟು ಯಾರ್ದು ಅಲೈವ್ ಪರ್ಸನ್ ಪಿಕ್ಚರ್ಸ್ ಇದೆಲ್ಲ. ಇದು ಪ್ಲಾಸ್ಟಿಕ್ ಪೇಪರ್ ಏನಕ್ಕೆ ಹಾಕಿರೋದು ಅಂದ್ರೆ ಅದು ಹಿಂಗೆ ಮುಟ್ಟಿದ್ರೆ ಪೆನ್ಸಿಲ್ ಎಲ್ಲ ಕೈಗೆ ಬರುತ್ತೆ ಗೈಸ್, ಅದಕ್ಕೇನೆ ಬರಬಾರ್ದು ಅಂತ ಹೇಳ್ಬಿಟ್ಟು ಪ್ಲಾಸ್ಟಿಕ್ ಕವರ್ ಹಾಕಿದ್ದೀನಿ. ಹೌದು, ಇದನ್ನು ನಾನು ಯಾರೋ ಹಿಂದಿ ಮಾಡೆಲ್. ಇದು ಐಶ್ವರ್ಯ ಅಲ್ಲ ಸುಷ್ಮಿತಾ ಸೇನ್ನ ಡ್ರಾ ಮಾಡೋಕೆ ಹೋದೆ, ಒಂದು ಸ್ವಲ್ಪ ಚೆನ್ನಾಗಿ ಹಂಗೆ ಇದೆ. ಹಂಗೆ ಇದೆಯಂತೆ. ಇದು ಆಫ್ರಿಕಾನಲ್ಲಿರುವ ಬರ್ಡು ಗೈಸ್, ಅಲ್ಲಿ ನೀರ್ ಸಿಗಲ್ವಲ್ಲ ಇಲ್ಲ ಗೈಸ್. ಗೈಸ್ ಇದು ಬಂದ್ಬಿಟ್ಟು ಪ್ರಾಜೆಕ್ಟ್ ನೈಟ್ ಫ್ಯಾಕ್ಟ್ಸ್ ಬಗ್ಗೆ ಏನೇನೋ ಹೇಳೋ. ಪ್ರಾಜೆಕ್ಟ್ ನೈಟ್ ಫಾಲ್ ಅಂತ ನಿಜವಾದ ಪರ್ಸನ್ ಇದ್ದಾನೆ ಇವನು. ಇದು ಮಾಡಲ್ಲ ಯಾರೋ. ಇಲ್ಲ, ಇದು Drawing. ಆನಿಮೇಟೆಡ್ ಥಿಂಗ್ ಇತ್ತು, ಅದು ನೋಡ್ಬಿಟ್ಟು ಮಾಡಿರೋದು. ಬಟ್ ಹತ್ತಿರ ಎರಡೆರಡು ಬರುತ್ತೆ ಅದಕ್ಕೆ. ಈ ನಾನು ಏನು ಮಾಡಿದ್ರು ಮೂರು ಸ್ವಲ್ಪ ಅದರದ್ದೇ ಸ್ಟೈಲ್ ಇರೋ ಅಂಥದ್ದು ಮಾಡಿದ್ದೀನಿ. ಒಂದು 2-3 ಆ ಥರದ್ದು. ಯಾರೋ ಚೈನೀಸ್ ಹುಡುಗಿ ಕುತ್ಕೊಂಡು ಆಕಾಶ ನೋಡ್ಕೊಂಡು ಮಳೆ ಬರ್ತಿತ್ತು, ಅದಕ್ಕೆ ಕೂತಿದ್ದಾಳೆ. ಇದು ಯಾರೋ ಗೊತ್ತಿಲ್ಲ, ಆದರೆ ನಮ್ಮ ರಕ್ಷಿತನ ಥರನೇ ಕಾಣಿಸ್ತಾಳೆ ಅಲ್ವಾ? ಇದಲ್ಲ ಗೈಸ್, ತೋರಿಸ್ತಿದ್ದಾಳೆ. ಇದು ಬಂದ್ಬಿಟ್ಟು ನಮ್ಮ ರಕ್ಷಿತನ ಥರನೇ ಕಾಣಿಸ್ತಾಳೆ. ಹೌದು. ಓಕೆ, ಇದು ಯಾರೋ ಗೊತ್ತಿಲ್ಲ ಗೈಸ್. ಸಿಕ್ಕದವ್ರದ್ದೆಲ್ಲ ಮಾಡ್ಬಿಡ್ತೀನಿ ನಾನು. ಇದು ಯಾರೋ ಗೊತ್ತಿಲ್ಲ ಗೈಸ್, ಯಾವುದೋ ಇನ್ಸ್ಟಾಗ್ರಾಮ್ನಲ್ಲಿ ಇತ್ತು ಪಿಕ್ಕು, ತೊಗೊಂಡು ಮಾಡಿಬಿಟ್ಟೆ. ಇದು ಕಣ್ಣಿಗೆ ಹೂವು ಇಟ್ಕೊಂಡು ಕಿವಿಗಲ್ಲ ಕಣ್ಣಿಗೆ. ನಮ್ಮ ಯಜಮಾನ್ರನ್ನ ಇದೆಲ್ಲ ಕೇಳಿದ್ರೆ ಇದೇನ್ರಿ ಅಂತ ಕೇಳಿದ್ರೆ ಅದೇ ಮಕ್ಕದ ಮೇಲೆ ಹೂವು ಇಟ್ಕೊಂಡಿದ್ದಾಳೆ. ಆಮೇಲೆ ಓಕೆ, ಇದು ಯಾರೋ ಒಬ್ರು ಪರ್ಸನ್. ಈ ಹುಡುಗಿ ನೋಡಿರ್ತೀರಾ ನೀವು ಸರಿ, ಇನ್ಸ್ಟಾಗ್ರಾಮ್ನಲ್ಲಿ. ಆಯ್ತು, ಏನ್ ಮಾಡ್ಬೇಕು ಇವಾಗ? ಸುಮ್ಮನೆ ಕೂತ್ಕೊಂಡು. ಇದು ಯಾರೋ ಮಾಡೆಲ್. ಇದು ಟ್ರೈ ಮಾಡಕ್ ಹೋದೆ. ಇದು ಪುನೀತ್ ರಾಜ್ಕುಮಾರ್ನ, ಆದ್ರೆ ಇಷ್ಟ ಭಯ ಆಗ್ತಾ ಇದೆ ನೋಡಿ, ಭಯ ಆಗ್ತಾ ಇದೆ ನೋಡಿ. ಪುನೀತ್ ರಾಜ್ಕುಮಾರ್ ತರ ಬಂದಿದ್ದಾರೆ. ಹಿಂಗೆ ತೆಗೆದ್ರೆ ರಮೇಶ್ ತರ ಕಾಣುತ್ತೆ. ಕಣ್ಣು ಶೇಡ್ ಚೆನ್ನಾಗಿ ಬಂದಿದೆ. ನೋಡಿದ್ರೆ ಇದು ಫುಲ್ ನೋಡಿದ್ರೆ ರಮೇಶ್ ತರ ಫಿಲಂ ಆಕ್ಟರ್. ಬಾಯ್ ಹತ್ರ ಇಷ್ಟು ಮಾತ್ರ ಪುನೀತ್ ರಾಜ್ಕುಮಾರ್ ತರಾನೇ ಇದೆ. ಅದೊಂದು ಕಣ್ಣಿನ ಶೇಡ್. ನಾನು ಈ ತರ ನೆಚ್ಚಿ ಮಾಡಿಟ್ಟಿರ್ತಿದ್ದೆ. ಶೀತಲ್ ಇನ್ನೊಂದು ಕಣ್ಣು ಮಾಡಿಟ್ಬಿಟ್ಟು ಹೋಗಿರೋಳು. ಸುಮ್ಮನೆ ಇದು ಯಾರೋ ಗೊತ್ತಿಲ್ಲ ಗೈಸ್. ಏನ್ರಿ ಇದಕ್ಕೆ ನಾ ಹಿಂಗೆ ಇಲ್ಲೊಂದ್ ಕಣ್ಣು ಐಬ್ರೋ ಬಿಡಿಸ್ಬಿಟ್ಟು ಹೋಗಿದ್ದಕ್ಕ. ಇಲ್ಲ, ಇದು ಆ ಕಡೆ ನೋಡ್ತಾ ಇರೋದು. ತಿಂತೀನಿ. ಇದು ಮನೆ ಗೈಸ್, ಬಿಡ್ಸಕ್ ಹೋದೆ, ಚೆನ್ನಾಗಿ ಬರ್ಲಿಲ್ಲ, ಸುಮ್ಮನಾಗೋದೆ. ಇದು ಚೆನ್ನಾಗಿ ಬಂತು, ಇದು ಬಿಡಿಸ್ದೆ. ಇದಕ್ಕೆಲ್ಲ ಕವರ್ ಹಾಕಿಲ್ಲ ಇನ್ನು. ನೋಡಿ ಹಿಂಗೆ ಮಾರ್ಕ್ ಆಗುತ್ತೆ ಕವರ್ ಹಾಕ್ತಿಲ್ಲ. ಓಹೋ, ಇದು ಶಿವ ಗೈಸ್. ಆ್ಯಂಡ್ ಇದು ಹಾಫ್ ಫೇಸ್. ಇದು ಯಾವುದೋ ಕಾರ್ಟೂನು. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ಆ್ಯಂಡ್
ಇದು ನನಗೆ ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಆಯಿತು. ಅಷ್ಟೇ ಇರೋದು ಇದೇ ಗೈಸ್, ನನಗೆ ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಆಗಿದ್ದು. ನೀವು ಅನ್ಕೋಬೋದು ಅಷ್ಟೊಂದು ಮತ್ತೆ ಅವ್ರ ಅಪ್ಪಂದು ಮಾಡೇ ಇಲ್ಲ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಅದಕ್ಕೇನೆ ಆದ್ರೆ ನಾನು ನಂತರನೇ ಕಾಣ್ತಾ ಇಲ್ಲ ಅದು ಅಂದ್ರೆ ಕಾಣಿಸ್ತಿದೆ. ಆದ್ರೆ ಏನಂದ್ರೆ ಇದು ನಾನು ಮಾಡಿದ್ದು ನನ್ನ ತೋರ್ಸು ಅದಂತೂ ತೋರ್ಸು ಪ್ಲೀಸ್ ಇದು ತೋರ್ಸು ಫಸ್ಟ್ ನಾನು ಮಾಡಿರೋದು. ಇದು ನೋಡಿ ಇದು ನಾನು ಮಾಡಿರೋದು. ನಾನು ಚಿಕ್ಕವಳಿದ್ದಾಗೆ ಇಷ್ಟು ಚೆನ್ನಾಗಿ ಆಡ್ತಿದ್ದೆ. ಓಕೆ ಇಲ್ಲ ಇದು ನೋಡಿ ಇದು ರಂಜಿತನ್ ಮಾಡಕ್ ಹೋದೆ, ತಪ್ಪು ಬಂದ್ಬಿಡ್ತು ಗೈಸ್, ಚೆನ್ನಾಗಿ ಬಂದಿಲ್ಲ. ಇದು ಭವಿಷ್ಯ ಗೈಸ್, ಅವಳಿಗೆ ಅವಾಗ ಇಷ್ಟು ಉದ್ದ ಕೂದಲಿತ್ತು, ಆಮೇಲೆ ಇಲ್ಲಿ ಕಟ್ ಮಾಡಿಸ್ಬಿಟ್ಲು. ಇಲ್ಲಿ ತನಕ ಕಟ್ ಮಾಡಿಸಿದ್ದೆ. ರಕ್ಷಿತನ್ ತೋರಿಸ್ತೀನಿ. ಇದು ರಕ್ಷಿತನ್ ಡ್ರಾ ಮಾಡಕ್ ಹೋದೆ, ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ. ಓಕೆನಾ, ಅದಾದ್ಮೇಲೆ ಇದು ರಿತನ್ಯ ಯಾವುದೋ ಒಂದು ಇದು ಸ್ನ್ಯಾಪ್ಚಾಟ್ ಫಿಲ್ಟರ್ ಹಾಕ್ಬಿಟ್ಟು ಇದೇ ಥರ ಫೋಟೋ ಬಂದಿತ್ತು ರಿತನ್ಯನ ಡ್ರಾ ಮಾಡಿ. ಆ್ಯಂಡ್ ಇದು ನಮ್ಮ ಅಪ್ಪನ ಡ್ರಾ ಮಾಡೋಕ್ಕೆ ಹೋಗಿದ್ದೆ ಗೈಸ್, ಅದು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಇದು ನೋಡಿ ಗೈಸ್, ಇದು ಭವಿಷ್ಯನ ಥರನೇ ಬಂದಿದೆ. ಚಿಕ್ಕ ವಯಸ್ಸು ಭವಿಷ್ಯ ಯಾವಾಗೋ ಒಂದು ಸರಿ ಈ ಥರ ಪೋಸ್ ಕೊಟ್ಟಿದ್ಲು, ಸೊ ಅದನ್ನು ಡ್ರಾ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ನಮ್ಮ ಯಜಮಾನ್ರು ಇದ್ದಾರೆ ತಾಳಿ. ಎಸ್, ನಮ್ಮ ಯಜಮಾನ್ರದ್ದು ಇದು. ಅವ್ರು ಹಿಂಗೆ ಕೂತ್ಕೊಂಡಿದ್ದಾರೆ ಎಲ್ಲೋ, ಅಂದರೆ ಪಕ್ಕದಲ್ಲಿ ಯಾರೋ ಕೂತಿದ್ರು, ಬರೀ ಅವ್ರನ್ನ ಮಾತ್ರ ಡ್ರಾ ಮಾಡಿದ್ದೀನಿ ಗೈಸ್. ನಂದು ಇನ್ನೊಂದು ಫೋಟೋ ತೋರಿಸು, ರಿಯಲ್ ತೋರಿಸು, ಅದನ್ನು ತೋರಿಸು. ಅದು ರಿಯಲ್ ಎಲ್ಲಿದೆ? ಇದೆಯಾ? ನನಗೆ ಕಳಿಸಿ, ನಾನು ಸೈಡಲ್ಲಿ ಹಾಕ್ತೀನಿ. ಸೈಡಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ ಗೈಸ್. ಆ್ಯಂಡ್ ನಮ್ದು ಇನ್ನು ಇಷ್ಟು ಗೈಸ್, ಅಕಸ್ಮಾತ್ ಅವ್ರ ಹತ್ರ ಫೋಟೋ ಇಲ್ಲ ಅಂದರೆ ಹಾಕಿರಲ್ಲ. ಆ್ಯಂಡ್ ಇನ್ನು ಇಷ್ಟು ಬುಕ್ಸು ನಂದು ಪೇಂಟಿಂಗ್ ಬುಕ್ಸು ಗೈಸ್. ಇದು ಏನೇನೋ ಪೇಂಟ್ ಮಾಡಿ ಇಟ್ಟಿದ್ದೀನಿ, ಬಟ್ ಇದನ್ನೆಲ್ಲ ತೋರ್ಸೋದಕ್ಕೆ ಹೋಗಲ್ಲ. ಬಟ್ ಚೆನ್ನಾಗಿದೆ ಇದು ಒಂದೇ ಒಂದು ತೋರಿಸ್ತೀನಿ ತಾಳಿ. ಇದೆಲ್ಲ ಹಿಂಗೆ ಸಿಂಪಲ್ಲಾಗಿ ಏನೇನೋ ಮಾಡಿಟ್ಟಿದ್ದೀನಿ. ಇದು ಶಿವಂದು ಡ್ರಾಯಿಂಗ್ ಅಲ್ಲ, ಪೇಂಟಿಂಗ್ ಮಾಡಿದ್ದೀನಿ ಇದು ಗೈಸ್. ಅಷ್ಟೇ ಗೈಸ್, ಸದ್ಯಕ್ಕೆ ಅಷ್ಟೇ ಗೈಸ್. ನಮ್ಮ ಯಜಮಾನ್ರಿಗೆ ನಾನು ಏನಾದ್ರು ಪೇಂಟ್ ಮಾಡಿಬಿಟ್ಟು ತೋರಿಸಿದ್ರೆ ಅವರು ಅದನ್ನು ಡಿಸ್ಕ್ರೈಬೇ ವಿಯರ್ಡಾಗೆ ಬೇರೆ ಏನೋ ಡಿಸ್ಕ್ರೈಬ್ ಮಾಡಿಬಿಟ್ಟಿರೋರು ಗೈಸ್. ಇವಾಗ ಒಂದು ಪೇಂಟ್ ತೋರಿಸ್ತೀನಿ, ಅದನ್ನು ನೋಡ್ಬಿಟ್ಟು ಅವ್ರು ಏನಂತಾರೆ ನೋಡೋಣ. ಈಗ ಈ ಪೇಂಟ್ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ? ಈ ಪೇಂಟ್ ಇವಾಗ ಈ ಪೇಂಟ್ ನೋಡ್ತಾ ಇದ್ದೀರಲ್ಲ, ಏನನ್ಸುತ್ತೆ? ಕತೆ ಹತ್ರ ಬಂದು ನೋಡ್ತಾರೆ ನೋಡಿ, ಗಮನ ಇಟ್ಟು ನೋಡಿ ಏನು ಅನಿಸ್ತಾ ಇದೆ. ಈ ಜಾಗ ನನಗೆ ಗೊತ್ತೇ ಆಯ್ತಲ್ಲ ಏನಂತ. ನಿಜ ಏನು ಹೇಳಿ? ಹಿಂಗೆ ತಿರುಗಿ ನೋಡ್ತಾ ಇರೋದು. ಏನದು ಪೇಂಟ್ ನೋಡಿದ್ರೆ ಏನು ಅನಿಸ್ತಾ ಇದೆ? ಸಿಂಡ್ರಲ್ ಆಗ್ತಾರ ರೀ. ಇದು ಲೇಡಿ, ಯಾವ ಲೇಡಿನಾರು ಪರವಾಗಿಲ್ಲ, ಅವರು ಕ್ವೀನ್ ಅಂತ. ಹಿಂಗೆ ನಕ್ಷತ್ರ ಬಂದ್ಬಿಟ್ರಾ? ಹೌದು, ಕಿರೀಟ ಎಲ್ಲ ಬಂದಂಗಿದೆ. ಎಲ್ಲ ಲೇಡೀಸು ಕ್ವೀನ್ ಅಂತ, ಓಕೆ, ಗೊತ್ತಾಯ್ತಾ? ಎಲ್ಲ ಜೆಂಟ್ಸ್ಗಳು ಎಲ್ಲ ಎಲ್ಲ ಹೇಳಿಲ್ಲ, ಎಲ್ಲ ಜೆಂಟ್ಸು ಕಿಂಗ್ ಅಂತ. ನೀವು ಅನ್ಕೊಳ್ಳಿ, ಎಲ್ಲ ಜೆಂಟ್ಸು ಕಿಂಗ್ ಅಂತ. ನಾನು ಹೇಳ್ತಾ ಇದ್ದೀನಿ, ನಾನು ಲೇಡೀಸ್ ಅಲ್ವಾ, ಎಲ್ಲ ಲೇಡೀಸು ಕ್ವೀನ್ ಅಂತ ಹೇಳ್ತೀನಿ. ಹಿಂಗೆ ಅದೇ ಗೈಸ್. ಏನಾರೋ ಇನ್ನೊಂದು ತೋರಿಸ್ತೀನಿ, ಅದಕ್ಕೆ ಹೆಂಗೆ ಡಿಸ್ಕ್ರೈಬ್ ಮಾಡ್ತಾರೆ ನೋಡಿ. ಇದು ಒಂಥರ ನಂದು ವಿಯರ್ಡ್ ಪೇಂಟಿಂಗ್ ಬುಕ್ಕು. ಇದರಲ್ಲಿ ಒಂದೇ ಒಂದು ತೋರಿಸ್ತೀನಿ ಅವ್ರಿಗೆ. ಇವಾಗ ಈ ಪೇಂಟಿಂಗ್ ನೋಡಿ ಗೈಸ್, ಇದಕ್ಕೇನಂತಾರೆ ನೋಡೋಣ ಬನ್ನಿ. ಇಲ್ಲಿ ಇವಾಗ ಈ ಪೇಂಟಿಂಗ್ ನೋಡ್ಬಿಟ್ಟು ಹೇಳ್ರಿ, ಏನು ಅನಿಸುತ್ತೆ ನಿಮಗೆ ಈ ಪೇಂಟಿಂಗ್ ನೋಡೋಣ? ಅದೇ ಇಲ್ಲಿ ಹಾರಾಡ್ತಾರಲ್ಲ, ಹೇಳಿ ಕರೆಕ್ಟಾಗಿ ಏನಂತಾರೆ ಹತ್ರ ಬಂದು ನೋಡಿ ಹೇಳ್ರಿ, ಏನಿರ್ಬೋದು? ಅದೇನೋ ಊಪರ್ ಅಂತಾರೆ, ಗ್ರಾಸ್ ಊಪರ ಅಲ್ಲ, ಏರೋಪ್ಲೇನ್. ಗ್ರಾಸ್ ಹಾಪರ್ ಅಲ್ಲ, ಅದು ಏರೋಪ್ಲೇನ್ ಫ್ಲೈಸ್. ಅದು ಆಮೇಲೆ ಅದು ಮೊಟ್ಟೆ ಇಟ್ಟಿರೋದು. ನಾನು ಯಾಕೆ ಇನ್ನ ವಿಯರ್ಡ್ ಥಿಂಗ್ ಬಂದಿಲ್ಲ ಅಂತ ಅನ್ಕೋತಾ ಇದೆ. ಇದು ಮೊಟ್ಟೆ ಇಟ್ಟಿರೋದಂತೆ, ಇದು ಏರೋಪ್ಲೇನ್ ಫ್ಲೈಸ್. ರೀ
ಮೊಟ್ಟೆ ಇಟ್ಟಿರೋ ಥರ ಇದೆಯೇನ್ರಿ ಇದು ಅಲ್ಲ ಮೊಟ್ಟೆ ಇಟ್ಬಿಟ್ಟು ಪಾಪ ರೀ? ಇದು ಪಾಂಡು ರೀ, ಇಲ್ಲಿ ತಾವ್ರೆ ಹೂವು ಇದೆ ರೀ, ಎಲೆಗಳು ರೀ, ಇದು ನೀರಿನ ಗುಳ್ಳೆಗಳು ರೀ. ಏನು ಆರ್ಟ್ ಅಂದ್ರೇನೆ ಇಲ್ಲ, ಆರ್ಟಲ್ಲಿ ಏನು ಅಂತಾನು ಗೊತ್ತಿಲ್ಲ ನಮ್ಮ ಯಜಮಾನ್ರಿಗೆ. ಗೈಸ್, ಯಾರ್ಯಾರಿಗೆ ನಮ್ಮ ಯಜಮಾನ್ರದ್ದು ಒಂದು ಆರ್ಟ್ ಕಾಂಪಿಟೇಷನ್ ಇಡಬೇಕು ಅಂತ ಇದೆಯೋ ಕಮೆಂಟ್ ಹಾಕಿ. ನಾವು ನೆಕ್ಸ್ಟು ಯಾವ್ದಾದ್ರು ಒಂದು ಡ್ರಾಯಿಂಗ್ ಅಥವಾ ಒಂದು ಏನಾದ್ರು ಒಂದು ಅವ್ರ ಕೈನಲ್ಲಿ ಮಾಡಿಸೋದಕ್ಕೆ ಟ್ರೈ ಮಾಡ್ತೀವಿ. ಆಮೇಲೆ ಅದಕ್ಕೆ ಲಾಸ್ಟಲ್ಲಿ ಏನಂತಾರೆ, ನಾನು ಮಾಡ್ತೀನಿ ಜೊತೆಗೆ ಅವರು ಮಾಡ್ತಾರೆ. ಹೂ ಡಿಡ್ ಬೆಟರ್ ಅಥವಾ ಅದನ್ನ ಒಂದು ಸ್ವಲ್ಪ ಮೈಂಡ್ನಲ್ಲಿ ಏನು ಆರ್ಟ್ ಕ್ರಿಯೇಟ್ ಆಗ್ತಾ ಇದೆಯೋ ಅದನ್ನು ಮಾಡೋ ಥರ ನೀವು ಕಮೆಂಟ್ ಹಾಕಿ ಮಾಡಿಸ್ತೀನಿ. ನಮ್ಮ ಯಜಮಾನ್ರು ಆರ್ಟಿಸ್ಟು, ಆ್ಯಕ್ಚುಲಿ ಅವ್ರು ಡ್ರಾ ಮಾಡೋದಕ್ಕೆ ಟ್ರೈ ಮಾಡೋದಿಲ್ಲ ಗೈಸ್. ಒಂದ್ಸರಿ ಭವಿಷ್ಯ ಏನೋ ಡ್ರಾ ಮಾಡಿಕೊಡು ಅಂತ ನನಗೆ ಹಿಂಸೆ ಮಾಡ್ತಿದ್ಲು. ನಾನು ನಮ್ಮ ಯಜಮಾನ್ರು ನಿಮ್ಮ ಅಪ್ಪನ ಕೈನಲ್ಲಿ ಮಾಡಿಸ್ಕೊ ಹೋಗು ಅಂತ ಹೇಳಿಬಿಟ್ಟೆ. ಅವತ್ತು ಮಾಡಿದ್ರು ಕೈನ, ಏನೋ ಲ್ಯಾಬ್ರೇಟ್ರಿದು ಏನೋ ಥರ್ಮೋಮೀಟ್ರ್ ಇಟ್ಕೊಂಡಿರೋ ಕೈಯೋ ಏನೋ, ಎಷ್ಟು ಚೆನ್ನಾಗಿ ಡ್ರಾ ಮಾಡಿದ್ರು. ಆದರೆ ಟ್ರೈ ಮಾಡಲ್ಲ ಇದಕ್ಕೆ ಅಂದರೆ ಇಂಟ್ರೆಸ್ಟ್ ಇಲ್ಲ. ಕೆಲಸವಿಲ್ಲದೆ ಇರೋರು ಮಾಡೋ ಕೆಲಸ ಅಲ್ವಾ ಇದು? ನನಗೆ ಬೇರೆ ಕೆಲಸ ಇರುತ್ತೆ. ಹಂಗನಿ. ಓಕೆ ಗಾಯ್ಸ್, ಇವತ್ತು ನಮ್ಮ ವ್ಲಾಗನ್ನ ನಾನು ಇಲ್ಲೇ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಗೈಸ್. ನಾನು ಒಂದು ಅಬ್ಸರ್ವ್ ಮಾಡ್ತೀನಿ ಗೈಸ್, ಏನಾದ್ರು ಎಫರ್ಟ್ ಹಾಕ್ಬಿಟ್ಟು ಒಂದು ಗೇಮೋ ಏನೋ ಪೋಸ್ಟ್ ಮಾಡಿರ್ತೀನ, ಅದಕ್ಕೆ ಜಾಸ್ತಿ ವ್ಯೂಸ್ ಬಂದಿರೋದಿಲ್ಲ. ಮೇ ಬಿ ನೆಕ್ಸ್ಟ್ ಡೇ ವ್ಯೂಸ್ ಬರ್ಬೋದೇನೋ. ಮೇ ಬಿ ಮಂಡೇ ಇವತ್ತು ಜಾಸ್ತಿ ಬ್ಯುಸಿ ಇದ್ದೀರಾ ಎಲ್ಲರೂ, ಅದಕ್ಕೆ ನೋಡಿಲ್ವೇನೋ ಅದು ವ್ಲಾಗ್ ಅಷ್ಟೊಂದು. ಬಟ್ ಜಾಸ್ತಿ ವ್ಯೂಸ್ ಬಂದಿಲ್ಲ. ಸುಮ್ಮನೆ ಏನೋ ಒಂದು ಮಾಡಾಕ್ತೀನಲ್ಲ ಡೈಲಿ ವ್ಲಾಗ್ ಅಂತ ಹೇಳಿಬಿಟ್ಟು ಅದಕ್ಕೆ ಚೆನ್ನಾಗಿ ವ್ಯೂಸ್ ಬಂದಿರುತ್ತೆ. ಎಷ್ಟೊಂದು ಜನ ನೋಡಿರ್ತಾರೆ ಗೈಸ್. ನೀವೇ ಹೇಳಿ, ನಾನು ಗೇಮ್ಸ್ ಎಲ್ಲ ಆಡಿಸ್ಬಿಟ್ಟು ವ್ಲಾಗ್ಸ್ ಹಾಕ್ಸೋದು ಬೇಡ, ನಾರ್ಮಲಾಗಿ ನೀವು ಡೈಲಿ ವ್ಲಾಗೇ ಮಾಡಿ ಅಂದರೆ ಹಾಗೆ ಮಾಡ್ಬಿಡ್ತೀನಿ ಗೈಸ್. ನನಗೆ ಈಸಿ ಆಗುತ್ತೆ, ಥಿಂಕ್ ಮಾಡೋಂಗಿರೋದಿಲ್ಲ ಜಾಸ್ತಿ. ಸೊ ಅಷ್ಟೇ ಗಾಯ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಏನು ಮಾಡ್ತಾಯಿದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಹೈಪ್ ಬಟನ್ ಒತ್ತಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗಾಯ್ಸ್. Until next time, take care. Bye bye. See you guys. Bye bye guys. ತೋರಿಸು ನಮ್ಮನ್ನ. ತೋಳ್ರಿ. ಹಾಂ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇನ್ನೇನು ಮಾಡಿ? ಅದೇನೋ ಐ ಬಟನ್ ಪ್ರೆಸ್ ಮಾಡಿ. ಎಸ್ ಗೈಸ್, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಗೈಸ್. Thank you so much for watching our vlog. Until next time, take care. Bye bye. See you guys. Bye bye. ಭವಿಷ್ಯ ರೂಮ್ನಲ್ಲಿ ಏನೋ ಮಾಡ್ತಾ ಇದ್ದಾಳೆ, ಅದಕ್ಕೆ ಇವಾಗ ತೋರ್ಸೋಕ್ಕಾಗಲ್ಲ. ಬಾಯ್ ಬಾಯ್ ಗೈಸ್.